ಇವತ್ತು ನಮ್ಮ ಆಸಿಫ ಎಬ್ಸ್ಯಾನ್ರಿ. ಪಾಪ ಎದ್ಲ ಎದ್ದಿಲ್ಲ? ಎಬ್ಸಾನ್ರಿ ಅವಳಿಗೆ. ರೈಸು ಚಿಕನ್ ಮಾಡತ್ತಿ ಮನಿನ. ನಾನು ಚಪಾತಿ ಮಡಿಗೆ ಕಾಳು ಪಲ್ಯ. ಆಸಿಫ್ ಒಂದು ಎಗ್ ರೈಸ್ ರೆಡಿ ಆಗೈತಿರಲ್ಲ, ಆರಿಪ ಮಾಡತ್ತಾಳ. ಈಗ ಡೈಲಿ ರೂಟೀನ್ ಸ್ಟಾರ್ಟ್ ಆತ್ರಿ. ಆರಿಫ ಅದೆಲ್ಲ ನಮಾಜ್ ಮಾಡಿದ್ವಿ. ಸ್ವಲ್ಪ ಹೊತ್ತು ನಾನು ಮನಗೆ ಬಿಟ್ಟಿದ್ದೆ ರೀ. ಆರಿಫರ ಮನಗಾರ, ಆಸಿಫ್ ಅರ್ಶಿ ಎಲ್ಲರೂ ಮನ್ಕೊಂಡ್ಬಿಟ್ಟಾರೆ. ಎದ್ದಿಲ್ಲ ರೀ ಇನ್ನೋರು, ಎಬ್ಬಿಸ್ಬೇಕ್ರವ್ರಿಗೆ. ನಾನು ಎದ್ದೆ ರೀ. ಎದ್ದು ಎಲ್ಲ ಕಸ ಹೊಡೆದೆಲ್ಲ ದೇವ್ರ ದೀಪ ಹಚ್ಚೋದೆಲ್ಲ ಮಾಡಿದೆ. ಟೈಮ್ ನೋಡ್ರಿ ಅಲ್ಲಿ 9:30 9:40 ಆತೇನ್ರಿ, 45. ಅರ್ಶಿ ಅಂದು ಇವತ್ತು ಪರೀಕ್ಷೆ ಮಧ್ಯಾಹ್ನದ ಐತಂತ್ರಿ, ಇವತ್ತು ಬೆಳಗ್ಗೆ ಇಲ್ಲಂತ್ರಿ. ಅಮ್ಮ ನಾನು ಮಧ್ಯಾಹ್ನದ ಐತಿ ಪರೀಕ್ಷೆ, ನೀವು ಒಂದು ಅರ್ಧ ತಾಸು ಸುಮ್ಮ ಕುಂದ್ರ ಅಂತ ಹೇಳ್ಕಚಾಡ್ರಿ. ಹ್ಞೂ ಅಂತೇಳಂದು ಬಂದೆ. ಈಗ ದರ್ಗಾಕ್ಕೆ ಹೋಗ್ಬರ್ತೀನಿ ರೀ. ದರ್ಗಾಕ್ಕೆ ಹೋಗಿಲ್ಲ, ಹೋಗ್ಬರನ್ರಿ. ಇವಾಗ ನೋಡ್ರಿಪ್ಪ ನಾವು ಕುಂತಾಗ ಆರಿಪ್ಪ ನಾನು ಕೂಡಿ ಇದಕ್ಕೆ ಹೋಗತ್ತೀವಿ ರೀ. ಮಂಜುನಾಥ್ ನಗರ ಅದು ಗೋಕುಲ್ ರೋಡ್ ಅಂದ್ರೆ ಅದು ಅದಿಲ್ರಿ ಬೇ, ಗೋಕುಲ್ ರೋಡ್ ಆಗೈತೆ ಅಂದ್ರೆ ಅದು. ಹಾಂ ರೀ, ಅಲ್ಲಿ IDB ಬ್ಯಾಂಕ್ ನಮ್ದು ಅಲ್ಲಿ ಐತಿಪ್ಪ. ಇದು ಗೃಹಲಕ್ಷ್ಮಿ ಆಗಿರ್ಬೋದು, ಆಮೇಲೆ ಕಡೆ ರೇಷನ್ ಆಗಿರ್ಬೋದು. ನಮ್ಮದು ದುಡ್ಡು ಯಾವುದು ತೊಗೊಂಡೇ ಇಲ್ಲ ನಾ ಇಲ್ಲಿ. ಅಲ್ಲಿ ಫುಲ್ಲು ರಶ್ ಇತ್ತು. ಇವತ್ತು ನೋಡೋಣ ಏನೈತೆ, ರಶ್ ಐತೋ ಇಲ್ಲ ಅಂತ ಹೋಗಕತ್ತೀವಿ. ಎಲ್ಲಿಲ್ಲ ಅಂದ್ರೆ ಚಲೋ ಆಗತ್ರಿಪ್ಪ. ಅದು ದೂರ ಆಗತ್ತೆ ರೀ ಮಂಜುನಾಥ್ ನಗರ ಅಂತ ಹೇಳಿದ್ರೆ ನಮ್ಗೆ. ಓರಿ ಗ್ಯಾಸ್ ಹಾಕೊಂತೀರನಾ? ಹಾಂ ಹಾಂ ಆಯ್ತು, ಓಕೆ ರೀ. ಆರಿಪ ಅವರೆಲ್ಲ ನಿನ್ನೆ ಮನೆ ಪಾಳೆ ಹಾಸ್ತಾರಂತ. ಹಾಂ ಅಲ್ಲಿರ್ತಾರ ಅಷ್ಟ್ರ. ಹಾಂ ನಿನ್ನೆ ಮನೆ ಪಾಳೆ ಹಾಸ್ತಾರಂತವ್ರು. ಇನ್ನು ಇವತ್ತಿನವ್ರು ಮತ್ತು ನಾಳೆ ನಾಡ್ದ ಬರ್ತಾರಂತ. ಹೋಗೋಣ, ಇದೇನು ಆಗ್ಲಾರ್ದಂಥ ಕೆಲಸ ಈಗ, ಹೌದಿಲ್ಲ? ತಲೆ ಬಚಾತಿ ಮಮ್ಮಿ. ಹ್ಞೂನಮ್ಮ, ತಲೆ ಬಚಾಕತ್ ನೋಡ ಬಂದು ನಾನು. ಈಕಿಗೆ ಟೈಮ್ ಆಕೈತಿ, ಈಗ ಪರೀಕ್ಷೆ ಅದ ಅಂತ ಮಧ್ಯಾಹ್ನದ. ಈಗ ಹೋಗಮ್ಮಂದ ಮದ್ದ ಜಗಳ ತಗದ್ಲಿ ಇಲ್ಲೇ. ನಾನು ತಲೆ ಬಚಾಕತ್ತಿಲ್ಲ ನೀನು ಅಂತ ಹೇಳಿ ಅಂದ. ಮತ್ತೇನೈತಿ ಅದು ಹೋಗೋ ಕೆಲಸನ ಆಗ್ಲಿ ನೋಡ್ಲಿ. ಮತ್ತೆ ಹತ್ಕೊಂತ ಕುಂತ್ಲಲ್ಲ, ಹಂಗಾಗತ್ತನ? ಶಾನೆ ಬಿಡುವ. ನಾವ್ ಹಂಗ ಅನ್ಕೊಂಡಿದ್ದಿಲ್ವಾ? ನಾವ್ ಕೆಲಸ ಆಕೈತಿ ಅನ್ಕೊಂಡಿದ್ವ. ನೀನು ಹತ್ತು ಬಿಟ್ಟು ಹೋಗೋ ಮುಂದ ಏನ್ ಮಾಡ್ಬೇಕು? ಅದು ಕೆಲಸ ಆಗಿಲ್ಲ ನೋಡಿ. ಟೈಮ್ ಆಗಲಿಗೆ 6 ಗಂಟೆ ಆಗಕ್ಕೆ ಬಂತ್ರಿ, ಇನ್ನೊಂದು 10 ನಿಮಿಷ. ಇವತ್ತು ಫುಲ್ಲು ಸುಸ್ತರಿಪ್ಪ. ನಾನಂತ ಕಾಲಂತ ಮ್ಯಾಲೆ ಹೇಳಕ್ಕ ಬರೋದು ನನಗೆ, ಅಷ್ಟು ಸುಸ್ತಾಗ್ಬಿಟ್ಟಿನ್ರಿ ನಾನು ಇವತ್ತು. ರೋಜಾ ಬಿಟ್ಟು ಹೋಗ್ತೀನಿ ರೀ ತೋರ್ಸೊಂಬ್ರಾಕ. ಬಾಯಿನೂ ಎಲ್ಲ ಇಸ ಆಗದಂಗೆ ಹಾಕತ್ಬಿಟ್ಟಿದ್ರಿ ನನಗೆ. ಆರಾಮ ನಾನು ಸ್ವಲ್ಪ ನಾಳೆ ಇವತ್ತು ರಾತ್ರಿಗೆ ಹೋಗಿ ತೋರಿಸ್ಕೊಂಡು ಬರ್ತೀನಿಲ್ಲ. ತಾಜ್ ನಗರದ ಹೋಯ್ತಲ್ಲ, ಅಲ್ಲಿ ಹೋಗ್ತೀನಿ. ಇಲ್ಲ ಇಲ್ಲೇ ಮೇಡಮ್ ಅವರದ್ರೊಬ್ರು, ಅಲ್ಲರ ಹೋಗಿ ತೋರಿಸ್ಕೊಂಬರ್ತೀನಿ. ಹಾರಿಪ ಕಸ ಹೊಡ್ಯಾಕತ್ಲ. ಅರ್ಶಿಗೆ ಎಬ್ಬಿಸ್ಬೇಕಾಯ್ತಮ್ಮ. ಬಾಂಡೆದ ತೊಗೊಂಡೋಗಿದ್ಲ ನನಗೆ. ಅಮ್ಮ ಆಮೇಲೆ ರೋಜಾಗೆ ಬಿಟ್ಟು ಮತ್ತೆ ತಿಕ್ಕೊಂಬಿಡತ್ತಂದ್ರೆ ಅದಿಲ್ಲ. ಹ್ಞೂ ಇವತ್ತು ಯಾಕೆ ನನಗೆ ಭಾಳ ಇದಾಗೈತಾರಿಪ್ಪ. ಸಮಾಧಾನ ನಾನು ಸ್ವಲ್ಪ. ಹ್ಞೂ ನಮ್ಮ ತಲೆಯಲ್ಲ ಎದ್ದು ತಂದ್ರೆ ಚಕ್ರ ಬಂದಂಗೆ ಆಗತ್ತೆ ಬಿಡತ್ತೆ ನನಗೆ. ಬೆಳಿಗ್ಗೆದ್ದು ಊಟ ಹೋಗಂಗಿಲ್ಲ, ಏನಿಲ್ಲ. ಸಾಯಂಕಾಲನೂ ಉಪವಾಸ ಇದ್ದಿದ್ದು ಅವಾಗ ಹೋಗಲ್ತು. ಹಂಗಾಗಿ ನನಗೆ ಯಾಕೋ ತೊಂದರೆ ಆಗಕತ್ತೈತಿ. ಏನು ಮಾಡಕತ್ತಿ ಮಾರಿಪ್ಪ? ಐತೆ ಅನ್ನ ಐತನ? ಹಾಂ ಎಲ್ಲ ಕುಡಿಸಿದ್ದು ಇಷ್ಟು ಮಾಡಿಬಿಡಿ ಈಗ. ಹಾಂ ಅದಿಲ್ಲ ಎಗ್ ರೈಸ್ ತರ್ಸಕಸಿ. ಮತ್ತೆ ಯಾಕೆ ತರ್ಸಕಸಿ ಬಿಡುವ? ಆಯ್ತು, ಬಿಸಿಯದ ಅನ್ನ ಪಲ್ಯ ಅಂತ ಮಾಡ್ಬೇಕಿಲ್ಲ. ಹ್ಞೂ ಮತ್ತೆ ಅದನ್ನ ಯಾಕೆ ತರ್ಸಕಸಿದೀಗ? ಸುಳ್ಳು ಅಂಗಡಿಗಿಂದ ಎಣ್ಣೆ ಕ್ಯಾನ್ ಅಂತಂಬಪ್ಪ. ಹಾಪ ಇದು ಕ್ಯಾಬೇಜ್ ಹಚ್ಕೊಡ್ಲೇನ? ಮತ್ತೇನು ಮಾಡ್ತೀನಿ ಅಲ್ಲ, ಪಲ್ಯಗಿಲ್ಲ ಮಾಡಕ ಹೆಚ್ಚರ. ಏನೈತಿ ಚೌಳಿಕಾಯಿ ಪಲ್ಯ ಐತೇನು? ಇನ್ನು ಸಾರು ಮಾಡ್ತೀಯಾ? ಆಯ್ತು. ಟೈಮ್ ಆಗಕ್ಕೆ ಬಂತ್ರಿ ಈಗ ರೋಜಾ ಬಿಡೋದು. ಇಲ್ಲಿದ್ರೆ ಮ್ಯಾಗಿಡ್ರಿ ಮಾವು ಅಷ್ಟು ತಗೋರವನ್ನ ಹಸಿ ಮ್ಯಾಗಿಟ್ರಿ. ಮಮ್ಮಿ ರೋಜಾ ಬಿಡೋದಾತ. ಈಗ ಬಾಂಡೆ ತಿಕ್ಕೊಂಬರ್ತಿದ್ ನಾನು ವರ್ಷ ಹೋಗಿ. ನೀವು ಇದು ಮಾಡ್ರಮ್ಮ, ಸಾರು ಅನ್ನೋದು ಮಾಡ್ರಿ, ನಾನು ತಿಕ್ಕೊಂಬರ್ತೀನಿ. ಒಲೆವ ನಾನು ತಿಕ್ಕಿಟ್ಟು ನಾನು ಮಾರ್ಕೆಟ್ಗೆ ಹೋಗೋದಕ್ಕೆ ಹೋಗ್ಬರ್ತೀನಿ. ಇದಕ್ಕೆ ಸ್ವಲ್ಪ ಎಲ್ಲ ತಗೋ, ನಾನು ಇದು ಮಾಡ್ತೀನಿ. ನಾನು ವರ್ಷ ತಿಕ್ತೀವಿ ಮುಂದಾಳಿಗೆ. ರಜೆ ಬಿಟ್ಟಲ್ಲ ಹೂ ಅಂತ ರಜೆ ಬಿಡಕ್ಕೆ ಮುಂಚೆ ಏನು ಹೇಳಂಗಿಲ್ಲ.
ಇವಾಗ ಇವ್ರು ಬಾಂಡೆ ತೊಳ್ಕೊಂಬಂದ್ರೆ ನಾನು ಮಾರ್ಕೆಟ್ಗೆ ಹೋಗ್ತೀನಿ ಅಂದ್ನಲ್ರಿ ಅರ್ಶಿ ನಾನು ಬರ್ತೀನಿ ನಾನು ಮೊದಲು ತೋರಿಸ್ಕೊಂತೀನಿ ರೀ ಮೊದಲು ಆಸ್ಪತ್ರೆಗೆ ಹೋಗಿ ಆಮೇಲೆ ಕಡೆ ಇದಕ್ಕೆ ಹೋಗ್ತೀನಿ ರೀ ಯಾಕಂದ್ರೆ ನನಗೆ ಹಿಂಬಳದು ಭಾಳನೂ ಸಾತ್ಬಿಟ್ಟವ್ರಿ ತಡ್ಕೊಳಕನಾಗಲ್ಲ ನಾನು ಹಾಗಾಗೈತೆ ಹೋಗಿ ಬರ್ಲಾರಿಪ್ಪ ನಾನು ಅದು ಗುಳಿಗೆ ಚೀಟಿ ಇದ್ವಲ್ಲ ಮೊದಲು ಬರೋದು ಕೊಟ್ಟದ್ದು ಒಂದು ಕುಡೀನಿ ಪ್ಯಾಕೆಟ್ನ ಹಾಕಿಟ್ಟಿ ನೋಡು ಅಲ್ಲಿ ಒಳಗದ ನೋಡು ಮಡಿ ಮ್ಯಾಗ ಅದ ಬಿಡು ನಾ ತೊಗೊಂತೀನಿ ಬಿಡು ತೊಗೊಂತೀನಿ ಬಿಡು ನಾ ತೊಗೊಂತೀನಿ ಬ್ಯಾಡ ತಗೋ ನಾ ತೊಗೊಂತೀನಿ ಮತ್ತೆ ನೋಡಲ್ಲ ಇಲ್ಲೇ ಐತ್ರಿ ಆಸ್ಪತ್ರೆ ಅರ್ಶಿಯ ಆಸ್ಪತ್ರೆಗೆ ಹೋಗ್ರ ಮರಮ್ಮ ಅಂದ್ಲು ಇಲ್ಲೇ ಐತೆ ನೋಡ್ರಿ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಹಂಗೆ ಇದಕ್ಕೆ ಹೋಗ್ಬರ್ತೀವಿ ತೋರಿಸ್ಕೊಂಬಂದೆ ಮಮ್ಮಿ ತೋರಿಸ್ಕೊಂಡು ಒಂದು ತರಕಾರಿ ತೊಗೊಂಡು ಬಂದಂಗೆ ಚಲೋ ಆತ್ ಬಿಡಿ ನೋಡಿ ಎಂತ ನುಸಾಕ ತಗೋತಿ ನನಗೆ ಹೊಡ್ಡಿ ತಗೊಂಡು ಕಡ್ದಂಗೆ ಹಾಕೋತಾವ ಕಚ ಕಚ ಹಂಗೂ ನುಸಾಕತ್ ಬಿಟ್ಟವ ಇವತ್ತಂತೂ ಫುಲ್ ಮತ್ತೆ ಈಗ ನೋಡಿದಾಗ ಇದೆಲ್ಲ ಮನೆಯೊಳಗ ಕತ್ತದಂಗ ಗಿಮಿ ಗಿಮಿ ತಿರುವಂಗ ಹಾಕತ್ ಬಿಡತ್ತೆ ಹಂಗಾಗುತ್ತೆ ಏನದ ವೀಕ್ನೆಸ್ ಅಂತ ಬಿಡ ಇವ ಫುಲ್ ವೀಕ್ನೆಸ್ ಆದಂಗೆ ಆಗ್ಬಿಟ್ಟಿರಿ ನೀವು ಅಂತ ಅನ್ನಕತ್ತಾರ ಅವ್ರು ಅವು ಟಾನಿಕ್ ಇಂಜೆಕ್ಷನ್ ಮಾಡಿಸ್ಬೇಕಂತ ಮಾಡಂತವ್ರಿಪ್ಪ ಅಂತ ಹೇಳಿ ಏನ್ ಮಾಡ್ಬೇಕು ಇಂಜೆಕ್ಷನ್ ಎಲ್ಲ ಮೊದಲ ಹೆದಿ ಬರುತ್ತೆ ನನಗೆ ಮಾಡಂತವ್ರ ಅಂತ ಏನಿ ಹೂ ಅಂತ ಯಾರ ನಾಳೆಂತ ಮಾಡ್ಸ್ಬೇಕು ಇಂಜೆಕ್ಷನ್ ಇವತ್ತು ಮಾಡಿ ಕಳ್ಸ್ಯಾರ ಒಂದು ಇವತ್ತು ಇಂಜೆಕ್ಷನ್ ಮಾಡ್ಯಾರ ಒಂದು ಮಾಡಿ ಗುಳಿಗೆ ಬರ್ಕೊಟ್ರ ಇವು ಮೊದಲು ಬರ್ದಿದ್ವು ಕ್ಯಾಲ್ಸಿಯಂ ಗುಳಿಗೆ ಕಾಲು ನೋವಿನ ಇವು ಆಗಿದ್ಮೇಲೆ ಈ ಗುಳಿಗೆ ಸ್ಟಾರ್ಟ್ ಮಾಡ್ಬೇಕಂತಿದ್ರಾಗ ಇವನ್ನ ಖಾಲಿ ಮಾಡ್ರಿ ಅಂತ ಯಾರು ಹೌದ್ರಿಪ್ಪ ನಾನು ಡಾಕ್ಟರ್ ಅವು ಗುಳಿಗೆ ಕಂಟಿನ್ಯೂ ಮಾಡ್ಬೇಕಾಗಿತ್ರಿ ಅಂತಂದು ಹೇಳಿದ್ರು ಕ್ಯಾಲ್ಸಿಯಂ ಗುಳಿಗೆ ಮತ್ತೆ ಕಾಲು ನೋವಿನ ಗುಳಿಗೆ ಕೊಟ್ಟಿದ್ರಿ ಅವ್ರು ನಾನು ರಜೆ ಇದ್ನಲ್ರಿ ಹಾಗಾಗಿ ಆ ಗುಳಿಗೆ ತೊಗೊಳಕ್ಕಾಗಲಿಲ್ಲ ರೀ ಒಂದು ತಿಂಗಳು ಕಂಟಿನ್ಯೂ ತೊಗೋಬೇಕಾಗಿತ್ರಿ ಅವನ್ನ ಅಂತ ಹೇಳಿ ಅನ್ನಕತ್ರಿ ಅವರು ಆಯ್ತು ಬಿಡ್ರಿ ಮೇಡಮ್ ತೊಗೊತೀನಿ ಅಂತಂದು ಹೇಳಿದೆ ಏನು ನೋಡ್ರಿಪ್ಪ ಆರಾಮ್ ಒಂದು 4 ದಿನ ಆರಾಮ್ ಅನಿಸ್ತಾ ಅಂತಂದ್ರೆ ಮತ್ತೊಂದು 4 ದಿನ ಆಗಲಿಗೆ ಒಟ್ಟು ಲೋ ಎಲ್ಲ ನೋಡ್ರಿ ಲೋ ಬಿ ಪಿ ಬಂದು ಹೋತು ರಕ್ತ ಚೆಕ್ ಮಾಡಿಸ್ಕೊಂಡಿವ್ರಿ ಮತ್ತು ಅದೇನು ಶುಗರ್ ಬಿ ಪಿ ಎಲ್ಲ ನಾರ್ಮಲ್ ಇತ್ತು ಅದೆಲ್ಲ ರಕ್ತನ ಸ್ವಲ್ಪ ಕಡಿಮೆ ಐತೆ ಅಂತ ಹೇಳಿದ್ರಿ ಅಷ್ಟ ಸ್ವಲ್ಪ ಎಲ್ಲ ಒಳ್ಳೊಳ್ಳೇದು ಫ್ರೂಟ್ಸ್ ಅದು ಏನೇನೋ ತಿನ್ರಿಪ್ಪ ಎಲ್ಲ ಇದಾಗುತ್ತಾ ಅಂತಂದು ಹೇಳಿದ್ರು ಆಮೇಲೆ ಕಡೆ ಅವಾಗನೇ ಇಂಜೆಕ್ಷನ್ ಮಾಡಿಸ್ಕೊ ಅಂತ ಹೇಳಿದ್ರು ಟಾನಿಕ್ ನಾನು ಮಾಡಿಸ್ಕೊಲಿಲ್ಲ ರೀ ಇವಾಗ ಮಾಡಿಸ್ಕೊರಿ ಅಂತಂದು ಹೇಳಿದ್ರಿಪ್ಪ ಮಾಡಿಸ್ಕೊಂತೀನಿ ರೀ ಅದೇನೋ ಅಂತಾರ್ರಿ 7.5 ಹೆಗಲ್ ಮ್ಯಾಗ ಏರಿದ್ರೆ ಕಷ್ಟದ ಮ್ಯಾಗ ಕಷ್ಟ ಅಂತಂತಾರಲ್ರಿ ಹಂಗೆ ಆಗ್ಬಿಟ್ಟೈತೇನ್ರಿಪ್ಪ ನಂಗೆ ಆಗ್ಬಿಟ್ಟೈತೆ ನೋಡ್ರಿ ಅಂಕರ್ ಸುಮ್ಮನೆ ಒಂದು ರೊಟ್ಟಿ ಏನೋ ಇದ್ದದ್ದು ಇಲ್ಲದ್ದು ಅಂತಂದು ಮಾಡ್ಕೊಂಡು ನಕ್ಕೊಂತ ಕೆಲ್ಕೊಂದು ಮಕ್ಕಳು ಮುಂದೆ ಇಟ್ಕೊಂಡು ಮಾಡ್ಕೊಂಡು ಹೋಗ್ತೀವಪ್ಪ ಅಂತ ಅನ್ನೋದ್ರೊಳಗೆ ಅಂದ್ರೆ ಏನರ ಒಂದು ಬಂದ ಬಿಡೈತ್ರಿ ಆ ಕಾಲು ನೋವು ತಡ್ಕೊಳಕ್ಕಾಗಲ್ತ್ರಿ ನನಗೆ ಬೆಳಿಗ್ಗೆದ್ದು ನಾನು ನಿಜವಾಗ್ಲೂ ಹೇಳ್ತೀನಿ ಬೆಳಿಗ್ಗೆದ್ದ ತಕ್ಷಣ ಅಂತ ನಡ್ಯಾಕನ ಬರೋಲ್ತ್ರಿ ನನಗೆ ಅಷ್ಟು ಹಿಂಬ್ರಿ ಏನಾಗಿದ್ದು ಇತ್ತು ನನ್ನ ಕಾಲಿಗೆ ಅನ್ನಂಗೆ ಅಷ್ಟು ನನಗೆ ತ್ರಾಸ್ರಿ ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಕಡೆ ನಾನು ಇದು ಮಾಡ್ಬೇಕ್ರಿ ಹೇಳಂಗಿಲ್ಲ ಇಲ್ರಿ ನಾನು ಕಾಲು ಉರಿದ್ನ ನೆಲದ ಮ್ಯಾಗ ಇಡಕ್ಕಾಗಂಗಿಲ್ರಿ ಕಾಲು ಅಷ್ಟು ನೋವು ಬಂದ್ಬಿಟ್ಟವ್ರಿಪ್ಪ ನನಗೆ ಏನು ಮಾಡ್ಬೇಕಂತ ನನಗೆ ಅರ್ಥ ಆಗೋಲ್ತು ಅವ್ರು ಹೇಳಿದ್ರಿ ಮೇಡಮ್ ರೀ ಇಲ್ಲ ರೀ ಸ್ವಲ್ಪ ದಿನ ಹಂಗಿರ್ತೈತೆ ಅದು ಜಲ್ದಿ ಕಡಿಮೆ ಆಗಂಗಿಲ್ಲ ಅವು ಹಂಗೆ ನೋವು ಬಂದಿದ್ವು ಕ್ರಮೇಣ ಕಡಿಮೆ ಆಕೈತಿ ಅಂತಂದು ಹೇಳಿದ್ರಿಪ್ಪ ಆಗ್ಲಿರಿಪ್ಪ ಮೇಡಮ್ ಜಲ್ದಿನ ಆಗಲಿ ಕ್ರಮೇಣ ಏನು ಬೇಡ ಹಂಗೊಂದು ಸ್ವಲ್ಪ ಟ್ಯಾಬ್ಲೆಟ್ ಅವು ಚಲೋನ ಕೊಡ್ರಿ ಅಂತಂದು ಹೇಳಿನ್ರಿ ಹ್ಞೂ ಅಂತ ಬರೆದು ಕೊಟ್ರಿ ಮತ್ತು ಅವ್ರು ಅವು ಮೊದ್ಲಿನವೆಲ್ಲ ಖಾಲಿ ಮಾಡಿ ಇವನ್ನ ಕಂಟಿನ್ಯೂ ಮಾಡಿರಿ ಅಂತ ಹೇಳ್ಯಾರಿ ಹ್ಞೂ ರೀ ಅಂತಂದು ಹೇಳಿ ತೋರಿಸ್ಕೊಂಬಂದಿನ್ರಿಪ್ಪ ಇವತ್ತು ಇದನ್ನು ಸೋಸಿ ನೋಡಮ್ಮ ಒಂದಿಷ್ಟು ಒಗ್ಗರಣೆ ಕೊಟ್ಬಿಟ್ಟು ರೊಟ್ಟಿ ಮಾಡ್ತೇನೆ ಅಂತ ನಾನು ಒಂದೆರಡು ಅದಕ್ಕೆ ಏನು ಹಾಕ್ತಿದ್ದಿ ನಾನು ಹೊಡೆತಾಳಿಗೆ ನಾನು ಇದಕ್ಕೆ ಇದಾಗ್ತೇನೆ ಹಸಿಮೆಣ್ಸಿನ್ಕಾಯಿ ಹೊಡೆದ್ಬಿಡು ಹೋಗ್ಲಿ ಆ ಕಡೆ ಇಲ್ಲಿ ನೋಡ್ರಿ ಇವಾಗ ನಾನು ಮೆಂತ್ಯ ಪಲ್ಯ ಮಾಡತ್ತಿದ್ದೆ ಸೊ ನಾನು ಮೆಂತ್ಯನ ಇಲ್ಲೇ ತೊಳಕ್ಕೆ ಇಟ್ಟಿದ್ರಿ ಸ್ವಲ್ಪ ಹೊತ್ತು ನಾನು ಇಲ್ಲಿ ನಿಮ್ಮ ಮೆಂತ್ಯ ಅಂದ್ರೆ ಮಣ್ಣದೆಲ್ಲ ಇರ್ತೈತಲ್ರಿಪ್ಪ ಹೊಲ್ದಾಗಿಂದ ಇರ್ತೈತಿ ಸೊ ಹಾಗಾಗಿ ಒಂದ್ಸಲ ಸ್ವಚ್ಛ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ನಾನು ಒಂದು ಬೌಲ್ಗೆ ಹಾಕಿಟ್ಟಿನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡೋಣ ಎಣ್ಣೆ ಹಾಕೊಳ್ಳೋಣ್ರಿ ಆಮೇಲೆ ಇಲ್ಲಿ ನಾನು ಸ್ವಲ್ಪ ಮೆಣಸಿನ್ಕಾಯಿ ಆಮೇಲೆ ಉದ್ದಕ್ಕೆ ಉಳ್ಳಾಗಡ್ಡೆ ಹೆಚ್ಕೊಂಡೀನಿ ಎಣ್ಣೆ ಬಿಸಿ ಆತಂದ್ರೆ ಹಾಕೊಳ್ಳೋಣ್ರಿ ಇಲ್ಲಿ ನೋಡ್ರಿ ಇವಾಗ ಎಣ್ಣೆ ಬಿಸಿ ಆತ ಇವಾಗ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ್ರಿ ಇಲ್ಲಿ ನೋಡ್ರಿ ಮೆಣಸಿನ್ಕಾಯಿ ಎಣ್ಣೆದ್ರೊಳಗೆ ಫ್ರೈ ಆದು ಆಮೇಲೆ ಇಲ್ಲೇ ಉದ್ದಕ್ಕೆ ಉಳ್ಳಾಗಡ್ಡೆ ಹೆಚ್ಕೊಂಡಿನಲ್ರಿ ಇದನ್ನು ಹಾಕೊಂಡ್ಬಿಡೋಣ ಉಳ್ಳಾಗಡ್ಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ರಿ ಇವಾಗ ಇದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ ಇದಕ್ಕೆ ಸ್ವಲ್ಪ ಹಾಕೊಂಡ್ರೆ ಹಂಗಂದ್ರೆ ಮತ್ತು ಉಪ್ಪು ಹಾಕೈತಿ ಆಮೇಲೆ ನಾನಿಲ್ಲೇ ನೀರೆಲ್ಲ ಬಸ್ಕೊಂಡೇನಿ ರೀ ಮೆಂತ್ಯನ ಇದು ಹಾಕೊಂಡು ಫ್ರೈ ಮಾಡ್ಕೊಂಡು ನೋಡ್ರಿ ಇದಕ್ಕೆ ಸಲ ಹೆಂಗೆ ಮಾಡ್ತೇವೆ ನೋಡ್ರಿ ಹಂಗೆ ರೀ ಮೆಂತ್ಯ ಪಲ್ಯನು ಇವಾಗ ಮೆಂತ್ಯ ಹಾಕೊಳ್ಳೋಣ್ರಿ ಇಲ್ಲಿ ನೋಡ್ರಿ ಇವಾಗ ನಾನು ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೀನಿ ಇವಾಗಿಂದ ಸ್ವಲ್ಪ ಹೊತ್ತು ಫ್ರೈ ಆಗಲಿ ರೀ ರೊಟ್ಟಿ ಮಾಡತ್ತೀವಿ ನನ್ನ ಪಲ್ಯ ಆತು ಪಲ್ಯ ಅನ್ನ ಸಾರು ಮಾಡಿದೆ ಎಲ್ಲ ಆತು ರೊಟ್ಟಿ ಆತಂದ್ರೆ ನಮ್ದು ಊಟನೂ ಆಗೈತೆ ಆಗಲಿ
ಹೋಗಲ್ ಬಿಡಮ್ಮ, ಅದೇನು ಸ್ವಲ್ಪ ತಿಂದ ತಕ್ಷಣ ಆಗಕತ್ ಬಿಡತ್ತೆ ನಮ್ಗ. ಊಟ ಹೋಗಿಲ್ಲ ಏನಿಲ್ಲ, ಹಂಗಾಗಿ ನನಗಂತ ತಲೆ ಚಿಟ್ಟಿಡ್ದಂಗ ಆಗ್ಬಿಡತ್ತೆ. ಯಾಕ ಇವತ್ತ ಕಣ್ಣಾಗೆಲ್ಲ ಕತ್ತಲ್ ಗುಡ್ಸಂಗ ಆಗೈತ್ ನೋಡ. ಸಮಾಧಾನ ಆಗೋದ್ ನನಗ. ನಾಳಿನ ತರ ರೋಜಾ ಇರೋದ್ ಬೇಡ. ನಾನು ಇರಂಗಿಲ್ಲಮ್ಮ ನಾಳಿನ ತರ ರಜಾ. 4 ದಿನ ರೆಸ್ಟ್ ಮಾಡ್ತೀನಿ. ಯಾಕ ಬಾಳ ಇದಾಗ್ಬಿಟ್ಟೈತಿ ಇವತ್ತು, ಹೈರಾಣ ಆಗೈತಿ ನನ್ಗೆ. ಯಾಕೇನೋ ಗೊತ್ತಿಲ್ಲ. ಅವು ಗುಳಿಗೆ ಒಂದ್ ಅದಾವ ತಗೊಳೋದು ಬಿಟ್ಬಿಟ್ಟಿ ನಮ್ ಗುಳಿಗೆ ತಗೊಳೋದು. ಆರಾಮಾಗ್ಬೇಕಂದ್ ಗುಳಿಗೆ ತಗೊಳಬೇಕು. ಹಂಗಾಗಿ ಬಾಳ ಪರಿಶಾನ ಆಗೈತಿ ನಮ್ಮ ಜೀವಕ್ಕ. ಇಲ್ಲಿ ನೋಡ್ರಿ ಇವಾಗ ನಮ್ದೆಲ್ಲರದು ಊಟ ಆತ. ಸೊ ನಾನು ಇಲ್ಲೇ ಸಾರ ಮತ್ತು ಹಾಲು ಬಿಸಿ ಇಟ್ಟೇನ್ರಿ. ಇವಾಗ ನೋಡಿಪ್ಪ ಫ್ರೆಂಡ್ಸ್, ನಮ್ದಂಕ್ರ ಊಟ ಆತ, ಮಮ್ಮಿದು ಊಟ ಆತ, ಮತ್ತು ಗುಳ್ಗಿ ತೊಗೊಳ್ದಿತ್ತಲ್ರಿ ಮಮ್ಮಿದ. ಹಾಗಾಗಿ ನೀನ ಎಂಡ್ ಮಾಡುವ ವಿಡಿಯೋ ಅಂತಂದ್ರೆ. ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ವಿಡಿಯೋ ನೋಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ. ಓಕೆ, ಟೇಕ್ ಕೇರ್, ಬಾಯ್.